ಸಂತೋಷದಲ್ಲಿ ಎಲ್ಲರೂ ಸಂಭ್ರಮಿಸುತ್ತಾ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಯಾವುದದು? ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ, ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ಹೌದಾ? ನೀನೇನು ನನ್ನನ್ನು ತಿನ್ನುವುದಕ್ಕೆ ಬರುವುದು? ನೀನು ಬಾಯಿ ಹಾ ಮಾಡಿಕೊಂಡು ಏನು ಬಂದದ್ದು? ಹೌದು ಉಂಟ. ಎಲ್ಲಿ? ಅಲ್ಲಿ ಅಲ್ಲಿ ಬಂದ. ಇಷ್ಟೇ ಗಿಡ್ಡ ಇದ್ದಾನೆ, ಹೀಗೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದಾನೆ. ಯಾರು ಅಂತ ನೋಡ್ತೇನೆ. ಯಾರ ಪರಿಚಯ ಉಂಟು. ಹೌದಾ? ಯಾರು ಯಾರು ಯಾರು? ಯಶ್ ಯಶ್. ಹೌದಾ? ಯಶ್ ಗೊತ್ತಿಲ್ವಾ? ನೀನ್ ನೋಡಿದ್ಯಾ? ಯಶ್ ಯಶ್ ಯಕ್ಷ. ಯಸ್ ಯಕ್ಷರಾಜ ಪಿಂಗಳಾಕ್ಷ ಬಂದದ್ದು ನಿಂತದ್ದು. ಮಾತಿಲ್ಲ ಕತೆ ಇಲ್ಲ. ಮತ್ತೆ ಅಲ್ಲಿಗೆ ರಗ್ 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 ಒಂದು ನಿಮ್ಮ ಗಂಡನ ಮುಸುಂಟಿಗೆ ಬಾರಿಸಿ ನನ್ನವರಿಗೆ ಹೊಡೆದನಾ? ಪೆಟ್ಟು ತಿಂದ ಪಾಪಿ ಮಗ ನಿಮ್ಮ. ಅದು ನನ್ನವರಿಗೆ ಹೇಳುವುದಕ್ಕಿಲ್ಲ ಅದನ್ನೆಲ್ಲ. ಅದು ಅವನ ಬುದ್ಧಿ. ಅವ ಯಾಕೆ ಪೆಟ್ಟೆ ತಿನ್ನುವುದು? ಆಗ ಹೇಳಿದ್ರೆ ಪೆಟ್ಟು ತಿಂದವರೆಲ್ಲ ಪಾಪಿ ಮಕ್ಕಳು. ಅದು ದೇವೇಂದ್ರನಿಗೆ ಮಾತ್ರ, ಅವರಿಗೆ ಮಾತ್ರ. ತಿಕ್ಕೊಳ್ಳುವ, ಹಿಂದೆ ತಕೊಳ್ಳುವ. ಅಮ್ಮ, ನಿಮ್ಮ ಗಂಡನಿಗೊಂದು ಪೆಟ್ಟು ಬಿಟ್ಟ. ಅವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡ್ಲಿಲ್ಲ. ಬಿಡುದಿಲ್ಲ. ಬಿಡ್ಲಿಲ್ಲ. ಯಾಕೆ? ಬಿಟ್ರೆ ಏಸಿಗೆ ಅಲ್ಲ. ಅವನನ್ನ ಬಿಟ್ರೆ ಹೇಸಿಗೆ. ಹೇಸಿಗೆ. ಯಾಕೆ? ಯಾಕೆ? ನನ್ನವರು ಶಕ್ತಿಗಾರರು. ಹೌದಾ? ಶೆಟ್ಟಿಗಾರ? ಶಕ್ತಿಗಾರ. ಶಕ್ತಿಗಾರರು ಕುಳಿತಿದ್ರ ಎದ್ದು ನಿಂತು ಇವ ಅಲ್ಲಿ ತನಕ ಹೋದ. ಮತ್ತೆ ರಗ 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 ಅಂತ ಬಂದದ್ದು. ಮತ್ತೊಂದು ಬಾರಿಸಿ ಆವಾಗ ನಿಂತಿದ್ರ ಅಲ್ಲಿಗೆ ಮಲಗಿ. ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರಪ್ಪ. ಒಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ನೋಡಿದ್ದೇನೆ. ಇರಬಹುದು, ನಾನು ಪ್ರಥಮ ಬಾರಿಗೆ ಹೋದದ್ದಲ್ಲ. ಈಗ ಹೇಳ್ತಾರೆ ಅಂತ ನಾನು ಕೂಡ ರಿಕ್ಷಾದಲ್ಲೇ ಇದ್ದೆ, ನಿರೀಕ್ಷೆಯಲ್ಲೇ ಇದ್ದೆ. ಹೇಳುದು ಕಾಣುದಿಲ್ಲ. ಎಂತದ್ದು? ಹತ್ತಿರ ಹೋಗಿ ನೋಡುವಾಗ ನೋಡುದು ಎತ್ತಮ್ಮ. ಏನಾಯ್ತು? ಎಷ್ಟೊತ್ತ ನಾಲಗೆ ಹೊರಗೆ ಹಾಕಿ ನಿಮ್ಮ ಗಂಡ, ನನ್ನ ಗಂಡ ಸತ್ಯ. ಪತಿಯೇ ಮಾಡಿದೆಯಲ್ಲ ಈ ಪರಿಯಲ್ಲ ಜತೆಯಗಲುವರೇ ನಲ್ಲ ಸ್ಥಿತಿಗಳು ನಿನ್ನ ನಗರಿ ಜತೆಯ ಆರೊಡನೆ ನದಿಗೆ ಪತಿಯೇ ಮಾಡಿದೆಯಲ್ಲ ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ. ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಕು ಎನ್ನುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೂ ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ಗಮನ ಬರಿಸದಿದ್ದರೆ ದಿಟ್ಟಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ನಾನು ಯಾರಿದ್ದಾರೆ ನನಗೆ? ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿನ ಮಗದ್ದು ಕಥೆಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ,
ಕ್ರೀಡಾಂಗಣದಲ್ಲಿ ದೈತ್ಯ ವೀರರನ್ನೇ ಒಗ್ಗೂಡಿಸಿ ಕಾಲ್ಚಂಡಾಡುವ ಸಂದರ್ಭ ತಾಯಿ ಮಗನೇ ಮಹಿಷ ಎಂಬ ದೀರ್ಘ ಸ್ವರವನ್ನಾಲಿಸಿ ಇದ್ದ ಕಡೆ ಓಡೋಡಿ ಬಂದಿದ್ದೇನೆ. ಅಮ್ಮ ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯಿ. ಇಲ್ಲ ಕಂದ. ದೂರದಲ್ಲಿ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಹೌದು. ಕಣ್ಣಲ್ಲಿ ಧಾರಾಕಾರವಾಗಿ ಕಮ್ಮನಿ ಹರಿಯುತ್ತಾ ಇದೆ. ಅಮ್ಮ ಮಗನೇ, ಶ್ವೇತ ವಸ್ತ್ರಧಾರಿಯಾಗಿದ್ದೀಯ. ಹಣೆಯಲ್ಲಿರಬೇಕಾದಂತಹ ಕುಂಕುಮ ಅಳಿಸಿ ಹೋಗಿದೆ. ಅಮ್ಮ ಕೊರಳಲ್ಲಿರಬೇಕಾದ ಮಂಗಳ ಸೂತ್ರ ಇಲ್ಲದಾಗಿದೆ. ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ನಿನ್ನ ಎದೆ ಎತ್ತರಕ್ಕೆ ಬೆಳೆದಂತಹ ನಿನ್ನ ಮಗ ಮಹಿಷನಿರುವಾಗಲೂ ಕಷ್ಟವೇ ತಾಯಿ. ಹೌದು ಕಂದ. ಅಮ್ಮ, ನಮ್ಮದಾದಂತಹ ಬೆಳವಣಿಗೆಯನ್ನು ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ. ಆಗುವುದಿಲ್ಲ ಕಂದ. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲೂ ಸರಸಿದವನು ಅವರೆಲ್ಲರ ವಿಚಾರ ಬಿಡಮ್ಮ. ಬಿಡೋಣ. ನಮ್ಮವರಿಂದ ಏನಾದ್ರೂ ಬೇಸರ ಏನು ಹೇಳುವುದು ಮಗನೇ ನಾನಿವತ್ತು? ನಮಗೊದಗಿದಂತಹ ಪರಿಭವವನ್ನ ಏನೆಂದು ಬೀಳಲಿ ಕುಮಾರ ನಾನು. ಏನಾಯ್ತಮ್ಮ? ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ? ಹೌದಮ್ಮ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತರಂತೆ ಮಗನೇ. ಅಮ್ಮ, ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಕಂದ, ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇವೆ ಮಗನೇ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು.
ಪಿನಾಕವನ್ನ ಏರುತ್ತೇನೆ ಎಂಬ ಹಾಗೆ ಹೇಳಿ ಹೋದಂತಹ ತಂದೆಯವರು ಪಿನಾಕವನ್ನೇ ಸೇರಿದರೆ ಅಮ್ಮ. ಹೌದು ಮಗನೇ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗಹಗಹಿಸಿ ರಂಗಾಡುವುದಕ್ಕೆ ಮುಂದಾದರೆ ಎಂಬ. ಹೌದು ಮಗನೇ. ಅಮ್ಮ, ಕಂದ, ನನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳನ್ನು ನಾನು ಬಿಡುತ್ತಿಲ್ಲ. ನಿನ್ನ ತಂದೆಯ ಸಾವಿಗೆ ಕಾರಣ ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನಮ್ಮ. ನೋಡಿದ ನುಡಿಗೆ ಮಾರಿನಿ ಮನದಿ ಹರುಷನ ತೋಡಿದಳು ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಾದ ವನಜನ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಕೈಡುವೆನು ವಿಧಿಗೆ ಪಡೆದು ವರಗಳನ್ನು ಮಗನೇ ಮಗನೇ ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಆತ್ಮಾನಂದವಾಗುತ್ತಾ ಉಂಟು. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನು ಆಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತಿದೆ, ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವ ಹಾಗೆ, ಸದಾ ಕಾಲ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರಾರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ಕಾನನವನ್ನ ಸೇರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ರೆ ಹೊತ್ತಿಗೆ ಆಹಾರದ ವ್ಯವಸ್ಥೆ ಯಾರಿಂದ ತಾಯಿ? ಕಂದ, ಅನ್ನ ಆಹಾರಾದಿಗಳನ್ನು ಬಿಡಬೇಕು. ಕಠಿಣವಾದಂತಹ ತಪಸ್ಸನ್ನಾಚರಿಸಬೇಕು. ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು. ಬಂದಂತಹ ಸಮಯದಲ್ಲಿ ಬೇಕಾದಂತಹ ವರವನ್ನ ನೀನು ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನು ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ತಾಯಿ ಕೊಡ್ತೇನೆ ಮಗನೇ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ ಕಂದ. ಹೋಗಿ ಬಾ ಮಗನೇ.